ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನಲ್ಲಿ ಮಳೆಯ ಅಬ್ಬರ ಮುಂದುವರೆದಿದ್ದು ಹಲವು ಗ್ರಾಮಗಳ ಸಂಪರ್ಕ ಸೇತುವೆಗಳು ಮುಳುಗಿ ಜನರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಉಡುಗಿ ದಿಗ್ಗಾವಿ ಚಿತಾಪುರ ನಡುವಿನ ರಸ್ತೆ ಸೇತುವೆ ಮೇಲೆ ಸೊಂಟದೂದಕ್ಕೆ ನೀರು ಹರಿಯುತ್ತಿದ್ದು ರಭಸವಾಗಿ ಹರಿಯುತ್ತಿರುವ ನೀರಿನಲ್ಲಿ ಬೈಕ್ ಸವಾರರು ದಾಟುವ ದುಸ್ಸಾಹಸ ಮಾಡಿ ಕೂದಲೆಳೆ ಅಂತರದಲ್ಲಿ ಪ್ರಾಣಾಪಾಯದಿಂದ ಪಾರಾದ ಘಟನೆ ನಡೆದಿದೆ. ರಭಸವಾದ ನೀರಿನಲ್ಲಿಯೇ ಬೈಕ್ ತೆಗೆದುಕೊಂಡು ಒಂದು ದಡದಿಂದ ಮತ್ತೊಂದು ದಡಕ್ಕೆ ಹೋಗಲು ಯತ್ನಿಸಿದಾಗ ನಡುವೆ ಬೈಕ್ ಬಂದಾಗಿ ನೀರಿನ ಸೆಳೆತದಿಂದ ಬೈಕ್ ಸಮೇತ ಸವಾರರು ರಭಸವಾದ ನೀರಿನಲ್ಲಿಯೇ ಬೈಕ್ ತೆಗೆದುಕೊಂಡು ಒಂದು ದಡದಿಂದ ಮತ್ತೊಂದು ದಡಕ್ಕೆ ಹೋಗಲು ಯತ್ನಿಸಿದಾಗ ನಡುವೆ ಬೈಕ್ ಬಂದಾಗಿ ನೀರಿನ ಸೆಳೆತದಿಂದ ಬೈಕ್ ಸಮೇತ ಸವಾರರು ಹರಿದು ಹೋಗುವ ಹಂತದಲ್ಲಿದ್ದರು. ಅದೃಷ್ಟಕ್ಕೆ ಟ್ಯಾಂಕರ್ ಬಂದಿದ್ದು ಇದರ ಸಹಾಯದಿಂದ ಬೈಕ್ ಸವಾರನನ್ನು ರಕ್ಷಣೆ ಮಾಡಲಾಯಿತು. ಇನ್ನು ಸುಮಾರು 4 ದಶಕಗಳ ಹಳೆಯದಾದ ಸೇತುವೆ ಅತಿ ಕೆಳಕ್ಕೆ ಇಳಿದಿದ್ದು ಮಳೆ ಬಂದರೆ ಸೇತುವೆ ಮೇಲೆ ನೀರು ಹರಿದು ಶಾಲಾ ಕಾಲೇಜು ಮಕ್ಕಳಿಗೆ ನೌಕರಸ್ಥರಿಗೆ ಭಾರಿ ತೊಂದರೆ ಆಗುತ್ತಿದೆ. ಕೂಡಲೇ ಹೊಸ ಸೇತುವೆ ನಿರ್ಮಾಣ ಮಾಡಿಕೊಡಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ವಾಪಸ್ ತಗೋರಿ ತಗೋರಿ ಮೆಲ್ಲಕ್ಕೆ ಹಳೆ ಕತ್ತರಿಸಿ ಪ್ರತಿ ವರ್ಷ ಮಳೆ ಬಂತಪ್ಪ ಅಂದ್ರೆ ಇದೇ ತೊಂದರೆ. ಸ್ವಲ್ಪ ಸರಿ ಏನ್ ತೊಂದರೆ ಆಗ್ತದೆ ಅಂದ್ರೆ ನೋಡ್ರಿ, ಇದೊಂದು ಪೂಲ್ ಅದ. ಈಗ ನೋಡ್ಲತ್ತಿರಲ್ಲ ನೀವೆಲ್ಲರೂ, ಇದೊಂದು ಪೂಲು. ಈ ಪೂಲ್ 30-40 ವರ್ಷ ಹಳಿದದ. 30-40 ವರ್ಷ ಹಳಿದ ಒಂದು ಪೂಲ್ ಅದ. ಈ ಪೂಲ್ ಹೆಂಗದಪ್ಪ ಅಂದ್ರೆ ಹೈಟು ಕಡಿಮೆ ಅದ. ಅದ್ರ ಸಲಕ್ಕಾಗಿ ಮ್ಯಾಗ ನೀರು ಬಂದವಪ್ಪ ಅಂತಂದ್ರೆ ಏನ್ ಮಾಡ್ತಾವ, ಪೂಲಿನ ಮ್ಯಾಗಿಂದ ನೀರುಗಳು ಹೋಗ್ತಾವ, ಇಷ್ಟಿಷ್ಟು ಮ್ಯಾಗ ಹೋಗ್ತಾವ ಪೂಲಿನ ಮ್ಯಾಗಿಂದು. ಈಗ ಆ ಕಡೆ ಒಂದು ಊರ ಅದ, ಮತ್ತು ಸಾಲಿ ಅದ, ಮತ್ತು ನಾವು ಊಡಿಗಿಲಿಂದ ಬರ್ಬೇಕಾದ್ರೆ ದಿಗ್ಗಾವಿಗೆ ಹೋಗ್ಬೇಕಾದ್ರೆ ಈ ಕಡೆ, ಚಿತಾಪುರ ಹೋಗ್ಬೇಕಾದ್ರೂ ಈ ಕಡೆಲಿಂತೆ ಹೋಗ್ಬೇಕು. ಇಷ್ಟು ವರ್ಷ ಆದ್ರೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಣ್ಣಿಗೆ ಯಾಕೆ ಕಂಡಿಲ್ಲ, ಕಣ್ಣಿಗೆ ಕಂಡ್ರು ನೀವು ಕಣ್ಣು ಮುಚ್ಕೊಂಡು ಕುಂತೀರ ಅಂತ ನನ್ನ ಪ್ರಶ್ನೆ.